ಪ್ರಮೋಟ್ಲಿಂಗ್ ಸ್ಟಾರ್ಟ್ ಆಗಿರೋದು ವರ್ಕ್ ಅವಾಗಲಿಂದ ಎಲ್ಲಿದೆಯೋ ಅದೇ ನಿಂತಿದೆ. ದೇರ್ ಇಸ್ ನೋ ಪಾಯಿಂಟ್ ಇನ್ ಸ್ಟಾಪಿಂಗ್ ದ ವರ್ಕ್ಸ್. ಅದಕ್ಕೆ ಮುಂದುವರಿಸ್ಕೊಂಡು ನೆಕ್ಸ್ಟ್ ನಿಮ್ಮ ಒಂದು ಡಿಮ್ಯಾಂಡ್ಸ್ ಅಕಾಮಡೇಟ್ ಮಾಡಿಕೊಂಡು ನಾವು ಈ ಮುಂದುವರಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಬೆಳಿಗ್ಗೆ ಕಸ್ತಿ ಕೈ ಹಿಡಿದು ಒಂದು ಮೀಟಿಂಗ್ ತಗೊಂಡಿದ್ದು. ಆ್ಯಂಡ್ ಮೂರ್ಪಟ್ಕಳದಲ್ಲಿ ಇವತ್ತು ಬೆಳಿಗ್ಗೆ ಮಾಡ್ತಾರೆ ಅಂತ ನನಗೆ ಇಂಟಿಮೇಷನ್ ಬಂತು. ಬಟ್ ಬಿಕಾಸ್ ಆಫ್ PD ಮೀಟಿಂಗ್ಸ್ DC ಮೇಡಮ್ ಜೊತೆ ಮೀಟಿಂಗ್ ಇತ್ತು, ಸೀರೀಸ್ ಆಫ್ ಮೀಟಿಂಗ್ ಬೆಳಗ್ಗೆ ಅಲ್ಲೇ ಇದ್ದಾರೆ. ನಾನು ಮೇಡಮ್ ಜೊತೆ ಮಾತಾಡಿದ್ದೀನಿ, ಈಸ್ ದೇರ್. ಆ್ಯಂಡ್ ಅದನ್ನ ಅಫಿಷಿಯಲಿ ಕರೆದಿಲ್ಲ, ಬಟ್ ಇವರು ಇನಿಷಿಯೇಟಿವ್ ತಗೊಂಡು ನಾವು ಮಾತಾಡ್ತೀವಿ ಅಂತ ಬಂದರು. ಸೊ ಅದಕ್ಕೆ ಒಂದು ರೌಂಡ್ ಆಫ್ ಡಿಸ್ಕಷನ್ ಮಾಡೋಣ ಅಂತ ಐ ಫಿಕ್ಸ್ಡ್ ಅಪಾಯಿಂಟ್ಮೆಂಟ್. ಆ್ಯಂಡ್ PD ಅವ್ರು ಬಂದಮೇಲೆ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ ವಿತ್ ಯುವರ್ ಡೀಟೇಲ್ಡ್ ನಿಮ್ದೇನು ಇನ್ಪುಟ್ಸ್ ಇದೆ ತಗೊಂಡು ಅಪ್ಡೇಟ್ ಮಾಡ್ಬೋದಾಗ. ಇವಾಗ ಮೂಡಬಟ್ಟುಗಳದ್ದು ಹೇಳಿ ನಿಮ್ಮ ಕಡೆಯಿಂದ ಏನಿದೆ ಕನ್ಸರ್ನ್ಸ್ ವಿಲ್ ಕಮ್ ಏರಿಯಾ ಬೈ ಮೂಡಬಟ್ಟು. ಮೇಡಮ್ ಈಗ ಮೂಡಬಟ್ಟದಲ್ಲಿ ಇವತ್ತು ಕೆಲಸ ಮಾಡಿ ಬಂದಿದ್ರು ಸೊ ನಮ್ಮ ಗ್ರಾಮಸ್ಥರ ಸೇರಿ ನಾವು ತಡೆದಿದ್ದೇವೆ. ಯಾಕಂದ್ರೆ ನಮ್ಗೆ ಫಸ್ಟ್ ಅಂಡರ್ಪಾಸ್ ಆಗಬೇಕು ಮೇಡಮ್, ಅಂಡರ್ಪಾಸ್ ಆಗಬೇಕು ಕೂಡ ನಾವು ಕೆಲಸ ಮಾಡಲಿಕ್ಕೆ ಗೊತ್ತಲ್ಲ ಗ್ರಾಮಸ್ಥರು. ಸೊ ಅದಕ್ಕೋಸ್ಕರ ಫಸ್ಟ್ ನಮ್ಮ ಅಂಡರ್ಪಾಸ್ ಆಗಬೇಕು. ನಾವು ಸತತ 7-8 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ. ಮತ್ತು ಅದಕ್ಕೋಸ್ಕರ ಈಗ ಲಾಸ್ಟ್ ಟೈಮ್ ನಿಮ್ಮ ಅರ್ಜಿ ಕೂಡ ಕೊಟ್ಟಿದ್ರು, ಮನೆಗೆ ಹೋಗಿ ಕೊಟ್ಟಿದ್ರು. ಅದರಲ್ಲಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ, ಅದು ಕೂಡ ಅಪ್ರೂವ್ ಕೊಡ್ತಾ ಇದೆ. ಅದಕ್ಕೋಸ್ಕರ ಸ್ಯಾಂಕ್ಷನ್ ಆಗಿದೆ. ಎಲ್ಲಿ ನಾವು ಲಾಸ್ಟ್ ಟೈಮ್ ಕೊಟ್ಟಿದ್ದು ಮೇಡಮ್, ಲಾಸ್ಟ್ ಟೈಮ್ ಯಾರು ಸ್ಯಾಂಕ್ಷನ್ ಆಗಿದೆ? ಟೆಂಡರ್ ಪ್ರೊಸೀಜರ್ ಆಗಿದೆ, ಅಮೌಂಟ್ ಟೆಂಡರ್ ಪ್ರೊಸೀಜರ್ ಆಗಿದೆ. ಅದು ಕೂಡ ಈಗ 7.31 crore ಇದಾಗಿದೆ. ಆಕ್ಚುಲಿ ಅದು ಅಡಿಷನಲ್ ಮೇಡಮ್, ಅಡಿಷನಲ್ ಅದನ್ನ ಸ್ಯಾಂಕ್ಷನ್ ಆಗಿದೆ, ಸ್ಯಾಂಕ್ಷನ್ ಆಗಿ ಟೆಂಡರ್ ಪ್ರೊಸೀಜರ್ ಕೂಡ ಹೋಗಿದೆ. ಬಟ್ ಇವತ್ತು ಅಲ್ಲಿ ಲಾಸ್ಟ್ ಒಂದು 2 years ಬ್ಯಾಕ್ ಅಲ್ಲಿ ಬಂದು ಗೆದ್ರು ಹೋದ್ರು ಬಿಟ್ರೆ ಮತ್ತೆ ಅದ್ರ ಮೇಲೆ ಕೆಲಸ ಮಾಡಿಲ್ಲ. ಇವತ್ತು ಇಷ್ಟು ಅಲ್ಲಿ ಪ್ರಾಬ್ಲಮ್ ಇದೆ ಅಂತಂದ್ರೆ ಅಲ್ಲಿ IRCಯಲ್ಲಿ ಆಗಲಿ ಅಥವಾ ನ್ಯಾಷನಲ್ ಹೈವೇ ಆಗಲಿ ಎಕ್ಸ್ಪರ್ಟ್ ಇಂಜಿನಿಯರ್ಗಳು ಇದ್ದಾರೆ ಇಲ್ಲ ಅನ್ನೋದು ನಮ್ಗೆ ಅನುಮಾನ ಇದೆ. ಯಾಕೆ ಹೇಳಿದ್ರೆ ಅಲ್ಲಿ ಏನು ಆ ಮೂರ್ಪಟ್ಟಣದಲ್ಲಿ ಅಂಡರ್ ಪಾಸ್ ಆಗಬೇಕು ಅಂತ ಹೇಳೋದು ಅಲ್ಲಿ ಮೇಲ್ಗಡೆ ಬ್ರಿಡ್ಜ್ ಇದೆ, ಈ ಪಕ್ಕದಲ್ಲಿ ನದಿ ಇದೆ, ನದಿ ಪಕ್ಕದಲ್ಲೂ ಸಹಿತ ಬ್ರಿಡ್ಜ್ ಇದೆ. ಇವೆಲ್ಲವೂ ವಿಸಿಬಿಲಿಟಿ ನಾವು ನೋಡದೇನೆ ಅವರು ಪ್ಲಾನ್ ಮಾಡ್ತಾರೆ ಅಂತಂದ್ರೆ ಅವರು ಏನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದಿದಾರೋ ಅಥವಾ ಏನು ದುಡ್ಡು ಕೊಟ್ಟು ಪಾಸ್ ಮಾಡ್ಕೊಂಡು ಬಂದಿದಾರೋ ಅಂತ ಅನುಮಾನ ನಮ್ಗಿದೆ. ಯಾರ್ಯಾರು ಸಹಿತ ಇಷ್ಟು ವರ್ಷಗಳ ಕಾಲ ತಡೆಯುವಂತ ಅಗತ್ಯ ಇಲ್ಲ ಇತ್ತು, ಇಮಿಡಿಯೇಟ್ ಆಗಿ ಅದನ್ನು ನೋಡಿ ಅದ್ರದ್ದು ವಿಸಿಬಿಲಿಟಿಯನ್ನು ಚೆಕ್ ಮಾಡಿ ಅದನ್ನು ಮಾಡಬೇಕಿತ್ತಲ್ಲ ಮೇಡಮ್ ಅವರು. ಅಲ್ಲಿ ಒಂದು ಓವರ್ ಬ್ರಿಡ್ಜ್ ಮಾಡ್ಲಿಕ್ಕೂ ಆಗುದಿಲ್ಲ, ಅಥವಾ ಅಂಡರ್ ಪಾಸ್ ಮಾಡಬೇಕು ಅಂತಂದ್ರೆ ಆ ಪ್ರಯತ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಇಂಥದ್ದನ್ನು ಸ್ಟಡಿ ಮಾಡಬೇಕಿತ್ತಲ್ಲ ಮೇಡಮ್ ಅವರು. ಈಗ ನಾವು ಸಾಮಾನ್ಯ ಮನುಷ್ಯರು, ನಾವಲ್ಲಿ ಗ್ರಾಮದಲ್ಲಿರುವಂತ ಗ್ರಾಮಸ್ಥರು, ನಾವು ಅದನ್ನ ಹೇಳ್ತೀವಿ ಮೇಡಮ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ ಅನ್ನೋದು. ಅದನ್ನ ಏನು ರೀತಿ ಮಾಡಿದ್ದಾರೆ ಅಂತಂದ್ಮೇಲೆ ಅದನ್ನ ನಮಗೆ 100 ಕೊಡಲೇಬೇಕು ಮೇಡಮ್. ಅಂಡರ್ ಪಾಸ್ ನಮ್ಗೆ ಬೇಕು ಯಾವ ಕಾರಣ. ಇದರಲ್ಲಿ ಏನು ಪ್ರಪೋಸಲ್ ಅಲ್ಲ ಲಾಸ್ಟ್ ಟೈಮ್ DC ಎಲ್ಲ ಎದುರು ಬಂದು ಅದೇ ಸ್ಪಾಟ್ ಅಲ್ಲಿ ಮೇಡಮ್ DC ಲಾಸ್ಟ್ ಟೈಮ್ ಬಸ್ ತಗೊಂಡು ಬಂದು ನೋಡಿ ಸ್ಪಾಟ್ ಅಲ್ಲಿ ಕೂತ್ಕೊಂಡು ನಾವೆಲ್ಲ ಇದ್ವಿ, ಫೈನಲ್ ಮಾಡಿ ಹೋಗಿದ್ವಿ. ಲಾಸ್ಟ್ 1 ವರ್ಷ DC ಅಲ್ಲ, ಅದು ಮುಂಚೆ DC ನೀವು ನಾವಲ್ಲಿ ಸೈಡಿಗೆ ಬೈಪಾಸ್ ಇಂದ ಇಲ್ಲಿ ದಿಂಗಲಗುಂಡಿ ಕ್ರಾಸ್ವರೆಗೂ ಎರಡೂ ಕಡೆಯಲ್ಲೂ ಸಹಿತ ಸರ್ವಿಸ್ ರೋಡ್ ಕೇಳಿದ್ವಿ. ಸರ್ವಿಸ್ ರೋಡ್ ಇವತ್ತು ಸಹಿತ ಅರ್ಧಂಬರ್ಧ ಮಾಡಿಟ್ಟು ಹಾಗೆ ಇಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಮೂರ್ಬಟ್ಗಳ ಬೈಪಾಸ್ ಅಲ್ಲಿ ಆಗಿರುವಂತ ಬ್ರಿಡ್ಜು ಕೂಡ ಅರ್ಧಂಬರ್ಧ ಆಗಿರೋದ್ರಿಂದ ಆಕ್ಸಿಡೆಂಟ್ ಆಯ್ತು ಮೇಡಮ್. ಅಲ್ಲಿ ಎಷ್ಟು ಜನ ಡೆತ್ ಆಯ್ತು, ಇದಕ್ಕೆ ಯಾರು ರೆಸ್ಪಾನ್ಸ್ ಮಾಡೋದು, ಯಾರು ಅದಕ್ಕೆ ಮಾಡಬೇಕು? ಎವ್ರಿ ಟೈಮ್ ನೇಮ್ ಎಕ್ಸ್ಕ್ಯೂಸಸ್. ಡೆಲ್ಲಿಗೆ ಪ್ರಪೋಸಲ್ ಹೋಗಿದೆ, ಇದು ಬರಲಿಲ್ಲ, ಅಪ್ರೂವಲ್ ಬರಲಿಲ್ಲ. 3-4 ವರ್ಷ ಆಗುತ್ತೆ ಒಂದು ಅಪ್ರೂವಲ್ ಬರಲಿಕ್ಕೆ ಮೇಡಮ್. ಐದರ್ ದೇ ಹ್ಯಾವ್ ಟು ರಿಜೆಕ್ಟ್ ಆರ್ ಪಾಸ್, ಎರಡರಲ್ಲಿ ಒಂದು. ಇವಾಗ ಆಸ್ ಆನ್ ಡೇಟ್ ಏನಿದೆ ಅಂದ್ರೆ ಇವಾಗ ಪ್ರೆಸೆಂಟ್ ಪ್ಲಾನ್ ಏನಿದೆ ಅದನ್ನ ಕಂಟಿನ್ಯೂ ಮಾಡಿ ಅಂತ ಇದೆ. 4 lane ರೋಡ್ ಆಗಬೇಕು, 4 lane ರೋಡ್ ಕಂಪ್ಲೀಟ್ ಆಗಬೇಕು. ಅಂಡ್ ಅದು ಕಂಪ್ಲೀಟ್ ಆದ್ಮೇಲೆ O&M ಸ್ಟೇಜ್ ನಲ್ಲಿ ಎಲ್ಲ ಅಡಿಷನಲ್ ವರ್ಕ್ ತಗೊಳ್ತಾರೆ ಅಂತ ಅವರು ರೈಟಿಂಗ್ ಅಲ್ಲಿ ಅದಕ್ಕೆ ನಮ್ಮ ಅಬ್ಜೆಕ್ಷನ್ ಇದೆ ಮೇಡಮ್. ಅದಕ್ಕೆ DC ಆಫೀಸ್ ಗೆ ಕಮ್ಯುನಿಕೇಶನ್ ಇಲ್ಲ, ನಮ್ದು ಅದಕ್ಕೆ 100% ಅಬ್ಜೆಕ್ಷನ್ ಇದೆ. ಈವಾಗಲೇ ಅವರು DC ಎದುರುಗಡೆಗೆ 7 ಕಿಲೋಮೀಟರ್ ಇಡೀ ಡಿಸ್ಟ್ರಿಕ್ಟ್ ನಲ್ಲಿ ಬಾಕಿ ಇದೆ ಅಂತ ಹೇಳಿ ಸುಳ್ಳು ಹೇಳಿದ್ದಾರೆ ಮೇಡಮ್. ನಾನು ಬರೀ ಭಟ್ಕಲ್ ತಾಲೂಕಿನಲ್ಲಿ ನಿಮ್ಗೆ ತೋರಿಸ್ತೇನೆ, 3 ಕಿಲೋಮೀಟರ್ ಭಟ್ಕಲ್ ತಾಲೂಕಿನಲ್ಲಿ ಕೆಲಸನೇ ಮಾಡಿದಂತ ಜಾಗನ ನಾನು ಇವತ್ತು ತಾವು ಬೇರೆ ಬಂದರೂ ಸಹಿತ ನಾನು ಜಾಗನ ತೋರಿಸ್ತೇನೆ. ನಾನು ಅಷ್ಟು ಜಾಗ ಇಲ್ಲಿ ಭಟ್ಕಲ್ 1ರಲ್ಲೇ ಇದೆ.
ಭಟ್ಕಳ ತಾಲೂಕು ಒಂದರಲ್ಲಿ ಇಡೀ ಜಿಲ್ಲೆಯಲ್ಲಿ 7 ಕಿಲೋಮೀಟರ್ ಬಾಕಿ ಇದೆ ಅಂತೇಳಿ ಅವ್ರು ಸುಳ್ಳು ಹೇಳ್ತಾರೆ ಅಂದ್ರೆ ಇವರು ಅಲ್ಲಲ್ಲಿ ಏನನ್ನು ಸ್ವಲ್ಪ ಇದೆ ಅದನ್ನ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ಅವ್ರು ಕೆಲಸ ಮುಗಿಸ್ಕೊಂಡು ಕೈ ತೊಳ್ಕೊಂಡು ಹೋಗೋದು. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಕೆಲಸ ಆಗದೇ ಇದ್ರೂ ಪರವಾಗಿಲ್ಲ, ನಾವು ಮಾತ್ರ ಕೆಲಸ ಮಾಡಿ ಬಿಡುದಿಲ್ಲ ಮೇಡಮ್. ನಮ್ಗೆ ಏನ್ ಅವ್ರದ್ದು ಬಾಕಿ ಸರ್ವಿಸ್ ರೋಡ್ ಇದೆ, ಸೈಡ್ಗೆ ಡ್ರೈನ್ ಇದೆ, ಅವರು ಡ್ರೈನ್ ಅರ್ಧಂಬರ್ಧ ಮಾಡಿರೋದ್ರಿಂದ ನಮ್ಮ ಇದ್ರೊಳಗೆ ಪೂರ್ತಿ ಮನೆಯೊಳಗೆಲ್ಲ ನೀರು ಯಾರಾದ್ರೂ ದುಡ್ಡು ಕೊಟ್ಟರೆ ಮೇಡಮ್, ಗೌರ್ಮೆಂಟ್ ಏನಾದ್ರು ದುಡ್ಡು ಕೊಟ್ಟರೆ ಇನ್ಕಂಪ್ಲೀಟ್ ವರ್ಕ್ ಇಂದಾನೆ ಆಗ್ತದೆ. ಡ್ರೈನೇಜ್ ಇಶ್ಯೂಸ್ ಎಲ್ಲ ಎಸ್ಪೆಷಲಿ ಸರ್ಕಲ್ ನಲ್ಲಿ ಏನಾಗ್ತದೆ ಅದು ಡ್ರೈನೇಜ್ ರೋಡ್ ಕಂಪ್ಲೀಟ್ ಆಗದಿರೋ ಕಾರಣಕ್ಕೆ ಆಗ್ತಾ ಇದೆ. ಅದೇ ಕಾರಣಕ್ಕೆ ಇವಾಗ ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್, ಒಂದು ಸ್ಟೆಪ್ ಮುಂದೆ ಇಡಬೇಕು ಅಂದ್ರೆ ವರ್ಕ್ ಸ್ಟಾರ್ಟ್ ಆಗಬೇಕು. ಸ್ಟಾರ್ಟ್ ಆದ್ರೆ O&M ಸ್ಟೇಜ್ ನಲ್ಲಿ ನಮಗೆ ಈ ಒಂದು ಚೇಂಜ್ ಆಫ್ ವರ್ಕ್ ಅಥವಾ ಚೇಂಜ್ ಆಫ್ ಸ್ಕೋಪ್ ಆಫ್ ವರ್ಕ್ ಏನಿದೆ ಅದನ್ನ ಅಕೊಮಡೇಟ್ ಮಾಡ್ಲಿಕ್ಕೆ ಸಾಧ್ಯ. ಇವಾಗ ಜಸ್ಟ್ ಇನ್ ಕೇಸ್ ನಾವು ಇಲ್ಲೇ ಫುಲ್ ಸ್ಟಾಪ್ ಇಟ್ರೆ ನಮಗೆ ಇದು ರೋಡ್ ಮಾಡ್ಲಿಕ್ಕೂ ಬಿಡೋದಿಲ್ಲ, ಅಂಡರ್ ಪಾಸ್ ಇಂದ ನಾವು ರೋಡ್ ಮಾಡ್ಲಿಕ್ಕೂ ಬಿಡೋದಿಲ್ಲ ಅಂದ್ರೆ ಸೇಮ್ ಥಿಂಗ್. ನಾನು ಬೆಳಿಗ್ಗೆನೂ ಅದೇ ಹೇಳಿದೆ, ಬಸ್ತಿ ಕೈಕಿನಲ್ಲೂ ಅದೇ ಸಿಚುವೇಶನ್ ಇದೆ. ನೀವು ಅಲ್ಲಿ ಸ್ಟಾಪ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಅಂಡರ್ ಪಾಸ್ ಬರೋ ಹೋಪ್ಸ್ ಇರೋದಿಲ್ಲ. ಈ ವರ್ಕ್ ಆಗಿಲ್ಲ ಅಂದ್ರೆ ದೇ ವಿಲ್ ಡಿಸ್ಕೋಪ್ ದ ವರ್ಕ್, they will wrap up and they will leave. So ಆ ಒಂದು ಸ್ಟ್ರೆಚ್ ಆಫ್ ವರ್ಕ್ಸ್ ಹಾಗೆ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಅಧಿಕಾರಿಗೆ ನಮಗೆ ಒಂಥರ ಬಿಟ್ಟು ಅಲ್ಲ, ಇವಾಗ ಸಂಬಂಧಪಟ್ಟ ಅವರಿಗೆ ಕರೆಸ್ಬಿಟ್ಟು ಮೀಟಿಂಗ್ ತಗೊಂಡಿದ್ದಾರೆ ವರ್ಷದ ಡಿಸ್ಕಷನ್ಸ್ ಇಂದಾನೆ O&M ಸ್ಟೇಜ್ ಅಲ್ಲಿ ಮಾಡ್ತೀವಿ ಅಂತ ಒಪ್ಪಿಗೆ ಬಂದಿದೆ. ಅಂಡರ್ ಪಾಸ್ ಮಾಡಲ್ಲ ಅಂತ ಹೇಳ್ತಿಲ್ಲ, ಅವರು O&M ಸ್ಟೇಜ್ ನಲ್ಲಿ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಇಷ್ಟು ವರ್ಷದ ಫೈಲ್ ಇಂದಾನೆ ಅವ್ರು O&M ಸ್ಟೇಜ್ ಅಲ್ಲಿ ಮಾಡ್ತೀವಿ ಅನ್ನೋ ಒಂದು ಕಮಿಟ್ಮೆಂಟ್ ನ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಒಂದು ಡಿಮ್ಯಾಂಡ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. PDR ಬಂದು ಒಂದು ಬೇಕಾದ್ರೆ PPT ಪ್ರೆಸೆಂಟೇಷನ್ ಕೊಡ್ಲಿ, ಜನರು ಕನ್ವಿನ್ಸ್ ಆಗ್ತಾರೆ. ಅವ್ರು ಹೀಗೆ ಬಾಯಲ್ಲಿ ಅವ್ರು ಮೀಟಿಂಗ್ ಕರೆದ್ರೆ ಬರೋದಿಲ್ಲ. ಯಾರಾದ್ರೂ ಜೂನಿಯರ್ ಆಫೀಸರ್ ಹಿಂದೆ ನಾನು 3-4 ಮೀಟಿಂಗ್ ನೋಡಿದ್ದೇನೆ. ಜೂನಿಯರ್ ಆಫೀಸರ್ಸ್ ಕಳಿಸ್ತಾರೆ, ಅವ್ರಿಗೆ ಏನು ಗೊತ್ತಿರೋದಿಲ್ಲ ಅಥವಾ ಗೊತ್ತಿರದೆ ನಾಟಕನೂ ಮಾಡ್ತಾರೆ. ನಮ್ಗೆ ಗೊತ್ತಿಲ್ಲ, ಸೀನಿಯರ್ ಆಫೀಸರ್ ಬಂದು ಹೇಳ್ಬೇಕು ಹೇಳ್ತಾರೆ. ಇದೇ ನಡೀತಾ ಇದೆ. ಲಾಸ್ಟ್ 4-5 ಮೀಟಿಂಗ್ ಸೇಮ್ ಥಿಂಗ್ ಇದೆ. ನಾಳೆ ಮೀಟಿಂಗ್ ಬೇಡ, ಒಂದು ನಿಮಿಷ. ನಾಳೆ ಮೀಟಿಂಗ್ ಅಲ್ಲಿ ನಿಮಗೆ ಫೀಲ್ಡ್ ಸಂಬಂಧಪಟ್ಟವರೆಲ್ಲ ಕರೆಸಿಬಿಟ್ಟು ಮೀಟಿಂಗ್ ಮಾಡಿ ಇಷ್ಟೊಂದು ಡಿಲೇ ಆಗಿದೆ. ಯಾವುದು ಕೆಲಸ ಇವತ್ತೇ ನಿಮಗೆ ನಾವು ಎಷ್ಟು ಸಲ ಮೇಡಮ್ ಕೊಟ್ಟಿದ್ದು, ನಾವು ಎಲ್ಲ ಕೂಡಿ ರೆಸ್ಪೆಕ್ಟ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ರಸ್ತೆ ಅದಕ್ಕೂ ಮಾಡ್ತೀವಿ, ಎಲ್ಲ ನಿಮ್ಗೆ ಗೊತ್ತುಂಟು, ನಾವು ಹೇಳಿದ್ವಿ, ಮಾಡಲಿಲ್ಲ ಅಷ್ಟೇ. ಇವತ್ತೇ ನಾವು ಮಾಡ್ಬೋದು, ಮಾಡಿಲ್ಲ ಅಂತ ನಾ ಏನಿಲ್ಲ. ಆದರೆ ನಿಮ್ಮ ಜವಾಬ್ದಾರಿ ಇತ್ತು ಕೆಲವು, ಯಾಕೆ ನೀವು ಹೆಚ್ಚಿದ್ರು, ನಿಮಗೇನು ಜವಾಬ್ದಾರಿ ಜಾಸ್ತಿ ಇದೆ. ಈ ಇವತ್ತೇ ಮೀಟಿಂಗ್ ನೀವು ನಮಗೆ ಕರೆಯಲಿಲ್ಲ, ನಮಗೆ ಇನ್ಫಾರ್ಮೇಶನ್ ಇತ್ತು, ಬೆಳಗ್ಗೆ ಹಿಂಗೆ ಉಂಟು ಕಾಯ್ತೀನಿ ಉಂಟು, ನಮಗೆ ಗೊತ್ತಾಯ್ತು. ಕಡೆಗೆ ನೀವು ಫೋನ್ ಮಾಡೋದಂತ ನಮಗೆ ಹೇಳಿದ್ರು, ಇಲ್ಲ ನಮ್ಮ ಸರ್ಕಲ್ ಮತ್ತೆ ಮೊಬೈಲ್ ನಾವು ಜೊತೆ ಮಾತಾಡಿದ್ರೆ ನೀವು ಏನ್ ಕೆಲಸ ಮಾಡ್ತಿರಲ್ಲ ಇದ್ರು ಒಟ್ಟಿಗೆ ಮಾಡ್ತೀರಲ್ಲ. ಈಗ 100% ಬಂದಿದ್ದೀವಿ, ಒಟ್ಟಿಗೆ ಮಾಡಿ. ಸಮಸ್ಯೆ ಏನಿದೆ, ಅವರಿಗೆ ಆ ಚೇಂಜ್ ಆಫ್ ಸ್ಕೋಪ್ ಆಫ್ ವರ್ಕ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಅಪ್ರೂವಲ್ ಸಿಕ್ಕಿಲ್ಲ. ಮತ್ತೆ ಇದನ್ನ ಮಾಡಬೇಕು ಒಂದು 100% ಮತ್ತೆ ನಾವು ಅಪ್ರೂವಲ್ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಅಪ್ರೂವಲ್ ಸಿಗ್ಲಿಲ್ಲ ನಮ್ ಡಿಪಾರ್ಟ್ಮೆಂಟ್ ಕೆಲಸ ಇತ್ತು. ನಾವು ಬೇಕಾದ್ರೆ MP ಗೆ ಮಾತಾಡ್ತೀವಿ, ನಮ್ಮ MP ಇದ್ದಾರೆ ಕಾಗಿರೋ ಅವರಿಗೆ ನಾವು ಮಾತಾಡ್ತೀವಿ ಈ ಬಗ್ಗೆ. ಅವರು ಒಂದ್ಸಲ ಕಾರವಾರದಲ್ಲಿ ಮೀಟಿಂಗ್ ಮಾಡಿ ತಪ್ಪು ಏನಾಯ್ತು ನಮ್ಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ನಮ್ಗೆ ಗೊತ್ತಾಗ್ಲಿಲ್ಲ, ನಾವು ಕೂಡ ಕಾರವಾರ ಹೋಗ್ತಿದ್ವಿ, ಅವರಿಗೆ ಜವಾಬ್ದಾರಿ ಅವರು ಮಾತಾಡಿದ್ರು. ಬಟ್ ನಾನು ಈಗ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ನಾವು ಬೇಕಾದ್ರೆ MP ಗೆ ತಗೊಂಡು ನಾವು ಇಲ್ಲಿ ಇವತ್ತು ಪರಿಸ್ಥಿತಿ ಏನಾಗಿದೆ ಹೇಳಿದ್ರೆ, ನಾವು ಯಾವ ಆಫೀಸರ್ನು ನಮ್ಮ ಪರಿಸ್ಥಿತಿ ಇಲ್ಲ, ಯಾವ ರಾಜಕಾರಣಿಗಳನ್ನು ನಮ್ಮ ಪರಿಸ್ಥಿತಿ ಇಲ್ಲ. ಯಾಕೆಂದ್ರೆ ಇಲ್ಲಿ ತಗೊಳ್ಳೋ ಕಥೆ ಆಗಿದೆ. ನಮಗೆ ಅಲ್ಲಿಂದ ಏನು 2014ರಿಂದ ಆರಂಭವಾದ ಕೆಲಸ ಭಟ್ಕಳದಲ್ಲಿ, ಅದು ಎಸ್ಪೆಷಲಿ ಭಟ್ಕಳದಲ್ಲಿ ಪ್ರತಿ ಸಲನೂ ಸಹಿತ ನಮ್ಗೆ ಭರವಸೆ ಕೊಡೋದ್ರೊಳಗೆ ನಮ್ಮನ್ನ ಭಟ್ಕಳದ ಜನರನ್ನ ಮಂಗ ಮಾಡಿದ್ದಾರೆ. ಇವತ್ತು ಸಹಿತ ಮೂಮೆಂಟ್ಸ್ ಇಲ್ಲ. ಇವತ್ತು ಅವ್ರು ಏನ್ ಬಂದಿದ್ದಾರೆ ಕೇಳಿದ್ರೆ, ತಮಗೆ ಬೇಕಾದ ಏನು 4 ಲೈನ್ ಹೈವೇನ ಕ್ಲಿಯರ್ ಮಾಡಿಕೊಂಡು ತಾವಲ್ಲಿ 100% ಕ್ಲಿಯರ್ ಆಗಿದ್ದೇವೆ ಅಂತ ಹೇಳಿ ಗವರ್ಮೆಂಟ್ ಗೆ ತಿಳಿಸಿ. 90% ಕ್ಲಿಯರ್ ಆಗಿದೆ, ಈಗ 90% ಆಗಿದೆ. ಈಗ 100%, ಈಗ 10% ಕಂಪ್ಲೀಟ್ ಆಗಿದೆ, 100% ಮಾಡಿ ಹೋಗ್ಬೇಕಾಗಿತ್ತು. ಅದಕ್ಕಾಗಿ ತಮ್ಮನ್ನ ಅವರು ವಿಶ್ವಾಸ ತಗೊಂಡು ಮಾಡ್ತಾ ಇದ್ದಾರೆ. ನಾವು ಸಾರ್ವಜನಿಕರು ಇದನ್ನು ವಿಶ್ವಾಸ ಮಾಡೋದಿಲ್ಲ. ನಾವೇನು ಡಿಪೆಂಡ್ ಮಾಡಿದ್ವಿ ಅಂತಂದ್ರೆ, ನೀವು ಅಕ್ಕಪಕ್ಕದ ವರ್ಕ್ ಫಸ್ಟ್ ಈಗ ಕ್ಲಿಯರ್ ಮಾಡ್ಬೋದು, ಡ್ರೈನ್ ಕ್ಲಿಯರ್ ಮಾಡ್ಕೊಡ್ರಿ, ಸರ್ವಿಸ್ ರೋಡ್ ಕೊಡಿ, ಆಮೇಲೆ ನೀವು ಇದು ಮಾಡ್ಕೊಂಡು ನೀವು ಮಾಡ್ಕೊಂಡು ಹೋಗ್ತೀರಿ ಅಂತಂದ್ರೆ ಹಾಗಾದ್ರೆ ಸಾರ್ವಜನಿಕರು ಸಾಯ್ಬೇಕಾದ್ರೆ ಇಲ್ಲಿಗೆ ಎಕ್ಸಿಡೆಂಟ್ ಕೊಡ್ತಾರೆ. ನಾವು ಯಾರಂತ ಮಾತಾಡೋದು ನೋಡಿ, ನಾನು ಬೆಳಿಗ್ಗೆ ಕಾಲ್ ಮಾಡಿದೆ, 3 ಸಲ ಕಾಲ್ ಮಾಡಿದೆ ಮೇಡಮ್, ತಮಗೆ ಒಂದು ಕಾಲ್ ಇರ್ಲಿಲ್ಲ. ನಾವು ಅವಾಗ ಆರಂಭದಲ್ಲಿ ನಾವೇನ್ ಬಂದಾಗ ನಾವು ಇಲ್ಲಿ ಗಲಾಟೆ ಮಾಡಿದ್ವಿ, ನಾವು ಇಲ್ಲಿ ಸ್ಟ್ರೈಕ್ ಮಾಡಿದ್ವಿ, ಮಾಡಿದಕ್ಕೂ ಸಹಿತ ಏನೂ ಸ್ಪಂದನೆ ಇಲ್ಲ.
ತಾವೇ ಹೇಳಿದ್ರಿ ಮತ್ತೆ ನಾವು ಅವ್ರನ್ನ IRB ಅವ್ರನ್ನ ಕರೆದು ಕೊಡಿಸ್ತೀವಿ ಮಾತಾಡ್ತೀವಿ ಅಂತೇಳಿ ಈ 1 ವರ್ಷ ಆಯ್ತು ಮೇಡಮ್, ಇವತ್ತವರೆಗೂ ಸಹಿತ ತಮ್ಮಿಂದ ಅದಕ್ಕೆ ಏನು ಸ್ಪಂದನೆ ಇಲ್ಲ. ನಾವು ವಿಶ್ವಾಸ ಇಟ್ಟಿದ್ವಿ ಏನೋ ಒಂದು ಆಗ್ತದೆ, ಯಾವ ಒಂದು ಕರೆದು ಅವ್ರಿಗೆ ಏನೋ ಒಂದು ಮಾತನ್ನ ಬಗೆಹರಿಸ್ತಾರೆ ಅಂತೇಳಿ. ಈಗ ಮತ್ತೆ ಪದೇ ನಮ್ಗೆ ಆ ಭರವಸೆ ಕೊಡೋದಾಗ್ತದೆ ಅಂದ್ರೆ ಇದು ಬೇಡ ನಾವು ಇಡೀ ಭಟ್ಕಳದವ್ರು ನಾವು ಒಪ್ಪುದಿಲ್ಲ. ಇದು ನಾಟ್ ಓನ್ಲಿ ಭಟ್ಕಳ, ಇದು ನಾವು ಲಾಸ್ಟ್ ಟೈಮ್ ಸ್ಟೇಟ್ಮೆಂಟ್ ಕೊಡ್ತೀವಿ ಮೇಡಮ್, ಇಡೀ ಜಿಲ್ಲೆಯಲ್ಲಿ ಹೈವೇ ನಾವು ಬ್ಲಾಕ್ ಮಾಡ್ತೀವಿ. ಇದು ತಮಿಳುನಾಡು ಅಧಿಕೃತವಾಗಿ ಹೇಳ್ತೇವೆ. ಈಗಾಗಲೇ ನಾವು ಎಲ್ಲಾ ಕಡೆ ಎಲ್ಲಾ ತಾಲೂಕಿನಲ್ಲೂ ಸಹಿತ ನಾವು ಮಾತಾಡಿದ್ವಿ. ಎಲ್ಲಾ ತಾಲೂಕಿನ ಹೋರಾಟ ಸಮಿತಿಗಳನ್ನು ವಿಶ್ವಾಸ ನಾವೀಗ ಈಗ ನಮ್ಗೆ ಈ 1 ವಾರ ಅಥವಾ 10 ದಿವಸದೊಳಗೆ ನಮ್ಗೆ ಯಾವ್ದೊಂದು ಕ್ಲಾರಿಟಿ ಸಿಗಲಿಲ್ಲ ಅಂತಂದ್ರೆ ಇಡೀ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡಿ ಇದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ, ಮತ್ತೆ ರಸ್ತಾರೋಪ ಮಾಡ್ತೀವಿ ಇಡೀ ಜಿಲ್ಲೆಯಲ್ಲಿ ಒಂದೇ ಟೈಮ್. ಇವತ್ತು ಇಡೀ ಜಿಲ್ಲೆಯಲ್ಲಿ ಆಗ್ತಿರೋ ಸಮಸ್ಯೆ IRB ಇಂದ ಪ್ರತಿ ತಾಲೂಕಿನ ಜನರು ಸಹಿತ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ನಮಗೆ ಅಧಿಕಾರಿಗಳಿಂದ ನಮ್ಗೆ ಯಾವುದೇ ರೀತಿಯಿಂದ ಸಹಕಾರ ಸಿಗ್ತಾ ಇಲ್ಲ, ರಾಜಕೀಯದಿಂದ ಸಹಿತ ನಮಗೆ ಸಹಕಾರ ಸಿಗ್ತಾ ಇಲ್ಲ. ಸಹಕಾರ ಸಿಗ್ತಿಲ್ಲ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಈ ಒಂದು ಸ್ಟೇಜ್ ತನಕ ಬಂದಿದೆ. ONM ಸ್ಟೇಜ್ ಅಲ್ಲಿ ನಾವು ತಗೊಳ್ತೀವಿ ಮಾಡಿನೇ ನಾವು ಈ ಹಂತದ ತನಕ ತಗೊಂಡ್ಬಿಟ್ಟಿದ್ದೇವೆ. DC ಮೇಡಮ್ ಆಗಲಿ, ಮಿನಿಸ್ಟರ್ ಅವರು ಇನ್ವಾಲ್ವ್ ಆಗಿ ಎಲ್ಲಾನು ಈ ಒಂದು ಸ್ಟೇಜ್ ತನಕ ತಗೊಂಡ್ ಬಂದಿದ್ದಾರೆ. ನಿಮ್ಮ ಕನ್ಸರ್ನ್ಸ್ ಎಲ್ಲ ನಾವು ಹೈಯರ್ ಲೆವೆಲ್ ನಲ್ಲಿ PWD ಮಿನಿಸ್ಟರ್ಸ್ ಕೂಡ ತಗೊಂಡಿದ್ದಾರೆ ಮೀಟಿಂಗ್ಸ್. ಆ ಎಲ್ಲಾ ಕನ್ಸರ್ನ್ಸ್ ನ ಒಂದು ರಿಸಲ್ಟ್ ONM ಸ್ಟೇಜ್ ಅಲ್ಲಿ ತಗೊಳ್ತೀವಿ ಅಂತ ನಮಗೆ ಒಂದು ಅಪ್ರೂವಲ್ ಬಂದಿದೆ. ನಾವೇನು ಮಾಡ್ತಿಲ್ಲ ಅಂತ ಈ ಒಂದು ತಾವಿಲ್ಲಿ ಬಂದು 1 ವರ್ಷ ಆಯ್ತು. ತಾವು ಬಂದು IRB ಅವರು ಈ ತಾಲೂಕಿನಲ್ಲಿ ಏನಾದ್ರೂ ಒಂದು ವರ್ಕ್ ಆಗಿದ್ರೆ ನೀವು ಒಂದು ರೆಕಾರ್ಡ್ ಹೇಳಿ ಮೇಡಮ್. ನೀವು ಹೇಳಿದ್ರಿ ಈಗ ಮೇಡಮ್, ಒಂದು ರೆಕಾರ್ಡ್ ಇದ್ರೆ ಹೇಳಿ ಮೇಡಮ್. IRB ಅವರು ಏನ್ ಕೆಲಸ ಮಾಡಿದ್ರೆ ಅಂತ ಹೇಳ್ತೀನಿ. ಮಳೆ ಬಂದು ಇಡೀ 3 ಮುಳುಗದಾಗಲೂ ಸಹಿತ IRB ಇಲ್ಲ. ನಾವಿಲ್ಲಿ ಸಮಸ್ಯೆಯಲ್ಲಿ ಜನ ಸತ್ರು ಸಹಿತ IRB ಇಲ್ಲ. ಇದು ಮತ್ತೆ ನಮ್ಗೆ ಈಗ ಮೂರ್ನಾಡು ಬೈಪಾಸ್ ಅಲ್ಲಿ ಈಗ ಒಂದೇ ಕೆಲಸ ಅಲ್ಲ. ನಮ್ಗೆ ಅಂಡರ್ ಪಾಸ್ ಎಷ್ಟು ಮುಖ್ಯ ಇತ್ತು, ನಮ್ಗೆ ಅಲ್ಲಿ ಬ್ರಿಡ್ಜ್ ಅಷ್ಟೇ ಮುಖ್ಯ. ಅಲ್ಲಿ ಬ್ರಿಡ್ಜ್ ಏನ್ ಮಾಡಿದ್ದಾರೆ, ಡ್ಯಾಮ್ ಮಾಡಿದ್ದಾರೆ. ಈಗ ನೋಡಿ ಅಲ್ಲಿ ನಾವು ಮೂರ್ನಾಡು ಬೈಪಾಸ್ ಬ್ರಿಡ್ಜಸ್ ನೋಡಿ ನೀರ್ದು ಮತ್ತೆ ಇದು ಏನು ಡ್ರೈನೇಜ್ ಮತ್ತೆ ಯಾವುದು ಕಸದೆಲ್ಲ ಬಂದು ಅಲ್ಲೇ ನಿಂತ್ಕೊಂಡಿದ್ದಾರೆ. ಹಳೆ ಕೂಲಿ ಪ್ಲಾಸ್ಟಿಕ್ ಅದು ಇದು ಎಲ್ಲ ನಿಂತ್ಕೊಂಡು ಅದು ಹೋಗುದಿಲ್ಲ. ನೀವು ನಾವು ಎಷ್ಟು ಸಲ ಹೇಳ್ತೇವೆ ಬ್ರಿಡ್ಜ್ ಆಗೋಗಿದೆ, ಯಾರು ಇಂಜಿನಿಯರ್ ಮಾಡ್ತಾರೆ. ಓಕೆ, ಇವಾಗ ಅಂಡರ್ ಪಾಸ್ ಇಲ್ಲ ಅಂದ್ರೆ ವಾಟ್ ಇಸ್ ದ ಆಲ್ಟರ್ನೇಟ್ ಪ್ಲಾನ್ ಬಿ ನಿಮ್ ಕಡೆ ಇದೆ? ಪ್ಲಾನ್ ಬಿ ನಮ್ಮ ಹತ್ರ ಇದೆ ಮೇಡಮ್. ಆದ್ರೆ ಅವರು ಎಕ್ಸ್ಪರ್ಟ್ಗಳಿದ್ದಾರೆ, ಅವ್ರು ಹೇಳಿ ಅದನ್ನ ಮಾಡ್ತಾರೆ, ಅದನ್ನ ಮಾಡಿ. ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವ್ರು ಸರೆಂಡರ್ ಆಗಲಿ, ಅವಾಗ ನಾವು ಪ್ಲಾನ್ ಬಿ ನಾವು ಹೇಳ್ತೀವಿ. ಅಲ್ಲ ಸರ್, 4 ಲೈನ್ ರೋಡ್ ನಲ್ಲಿ ನಿಮ್ಮ ಒಂದು ಡಿಮ್ಯಾಂಡ್ಸ್ ಏನಿದೆ ಅದನ್ನ ಅಕಾಮಡೇಟ್ ಮಾಡಿ. ಫಾರ್ ಎಕ್ಸಾಂಪಲ್ ಅಲ್ಲಿ ರೆಡಿ ಇದೆ, ನಮಗೆ ಅಂಡರ್ ಪಾಸ್ ಬೇಕು ಒಪ್ಕೊಳ್ಳಿ. ಸಿಚುವೇಶನ್ ಹೇಗಿದೆ ಅಂದ್ರೆ ಈಗ ಆಲ್ರೆಡಿ ಎಲ್ಲೋ ಪಾಪ ಯಾರು ಟೂರಿಸ್ಟ್ ಯಾರು ಗಾಡಿ ಬಂದು ಆಕ್ಸಿಡೆಂಟ್ ಆಗ್ತಾರೆ. ಸಿಚುವೇಶನ್ ಆಗ್ತಿರೋದು ಕೆಲವೊಂದು ಊರವರು ಈ ಕೆಲವರಿಗೆ ಒಂದು ಸಿಂಗಲ್ ಹೋಗೋದು. ಅದು ನೀವು ಡಬಲ್ ಮಾಡಿ ಅಂದ್ರೆ ನಾಳೆ ನೀವು ಹಾಯಿ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಊರಿನವ್ರಿಗೆ ಇಡೀ ಸತ್ತ ಸಾಯ್ತಾರೆ. ನಾವು ಹಳ್ಳಿಯಿಂದ ಮಾಡ್ಬೇಕು. ನಾವೇನ್ ಮಾಡ್ಬೇಕು, ಲೋಕ ಕಾಣ್ಬೋದು. ನಾನು ಮೊನ್ನೆ ಉಡುಪಿಗೆ ಹೋಗಿ ಬರ್ಬೇಕಾದ್ರೆ ನಾನು ಹೆದ್ದಾರಿ ಹೋರಾಟ ಸಮಿತಿ ಸಂಚಾಲಕರಿದ್ದಾರೆ. ನಾವು 4 ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಇದ್ದೀನಿ. ನಾನು ಹೋಗಿ ಬರ್ಬೇಕಾದ್ರೆ ರಾತ್ರಿ ಸುಮಾರು 7-8 ಗಂಟೆಗೆ ಅಷ್ಟಕ್ಕೆ ನಾನು ಮೂಡುಬಟ್ಕಲ್ ಬೈಪಾಸ್ ಹೋದ್ರೆ ನಾನೇ ಆಕ್ಸಿಡೆಂಟ್ ಆಗಿ ಹೋಗ್ಬಿಡ್ತಿದ್ದೆ. ಹೆದ್ದಾರಿ ಹೋರಾಟ ಮಾಡೋರೇ ಹೋಗ್ಬಿಡ್ತಿದ್ರು. ಯಾಕೆ ಹೇಳ್ತಿದ್ದು, ನನಗೆ ಸ್ವಂತ ಆದ ಅನುಭವ ಇದು. ಎದುರುಗಡೆಯಿಂದ ಅಷ್ಟು ಸ್ಪೀಡ್ ಅಲ್ಲಿ ಒಂದು ವೆಹಿಕಲ್ 4 ವೇಗಿಂದ 2 ವೇಗೆ ಕನ್ವರ್ಟ್ ಆಗ್ಬೇಕಾದ್ರೆ ಅವ್ರಿಗೆ ಸಡನ್ ಕನ್ಫ್ಯೂಸ್. ಅದು ಯಾಕೆ ಆಗ್ತದೆ, ಯಾಕೆ ತೊಂದರೆ ಆಗ್ತದೆ, ಅದು ಹೇಳಿದ್ರೆ ನೀವು ಸ್ವಲ್ಪ ಇನ್ಕ್ವೈರಿ ಮಾಡಿ. ಪೊಲೀಸ್ ಸ್ಟೇಷನ್ ಇಂದ ಒಂದು ಇನ್ಫಾರ್ಮೇಶನ್ ತಗೊಂಡಿರ್ತೀನಿ. ಮಾಡ್ತೀನಿ ನಾಳೆಗೆ ಮೀಟಿಂಗ್ ಮುಂಚೆ ಹೋಗಿ ತೋರಿಸುವಾಗ ಎಷ್ಟು ಜನ ಹೋಗುದಂತ ಗೊತ್ತಾಗಲಿ ಅವರಿಗೆ. IRBಗೆ ಅದೇ ಬಗ್ಗೆ ನಾವು ಸ್ಪೆಷಲ್ ಪರ್ಮಿಷನ್ ಸಿಕ್ಕಿದ್ರೆ
ಜೂನ್ ಟೈಮ್ನಲ್ಲಿ ಸ್ಟಾರ್ಟ್ ಆಗಿತ್ತು. ಸೊ ದಟ್ ಈಸ್ ವೇರ್ ILP ವರ್ಕ್ ಯಾಕೆ ವಾಟ್ ಆಗಿತ್ತು, ಯಾಕೆ 1 ವರ್ಷದಿಂದ ಏನೂ ಆಗಿರಲಿಲ್ಲ, ಅದಕ್ಕೆ ಒಂದು ಆನ್ಸರ್ ಕ್ರಷರ್ ಪರ್ಮಿಷನ್ ಸಿಕ್ಕಿರಲಿಲ್ಲ. ನೆಕ್ಸ್ಟ್ ಮಾನ್ಸೂನ್ ಸ್ಟಾರ್ಟ್ ಆಯಿತು. ಮಾನ್ಸೂನ್ ಆದಮೇಲೆ ಇಮಿಡಿಯೇಟ್ ಆಗಿ DC ಮೇಡಮ್ ಕಡೆಯಿಂದ ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ವಾಟ್ ಈಸ್ ಯುವರ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್, ಏನಿದೆ ಸಮ್ ಕನ್ಕ್ಲೂಷನ್ಗೆ ಬರಲೇಬೇಕು. ಈ ಥರ ಅತಂತ್ರ ಸ್ಥಿತಿನಲ್ಲಿ ಇರೋದು ಬೇಡ ಅನ್ನೋ ಕಾರಣಕ್ಕೆ ಮೇಡಮ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಕೇಳಿದ್ರು. ಆ್ಯಂಡ್ ನಮಗೆ ಸ್ಟೇಟ್ ಕೂಡ ನ್ಯಾಷನಲ್ ಸೆಂಟರ್ ಕಡೆಯಿಂದಲೂ ನಮಗೆ ಫಾಲೋ ಅಪ್ ಮೀಟಿಂಗ್ಸ್ ಸಹ ಮಾಡಿದ್ದಾರೆ. DWD ಅವ್ರ ಕಡೆಯಿಂದ ಮಾಡಿದ್ದಾರೆ, ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ ಸೆಕ್ರೆಟರಿ ಲೆವೆಲ್ ತನಕನೂ ಮೀಟಿಂಗ್ಸ್ ಎವ್ರಿ ಮಂತ್ ತಗೊಳ್ತಾರೆ, ಫಾಲೋ ಅಪ್ ಮೀಟಿಂಗ್ಸ್. ಅದನ್ನ DC ಮೇಡಮ್ ಅಂದ್ರೆ ನಾವು ಅಟೆಂಡ್ ಮಾಡ್ತಾನೆ ಇದ್ದೀವಿ. ನಮ್ಮನೆ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ವರ್ಕ್ ಕಂಪ್ಲೀಟ್ ಆಗಬೇಕು. However, ಪಬ್ಲಿಕ್ ಗ್ರೀವೆನ್ಸಸ್ ಏನಿದೆ ಅದನ್ನ ಅಕಾಮಡೇಟ್ ಮಾಡಿ ಅಂತಾನೆ ಹೇಳ್ತಾ ಇದ್ದಾರೆ. ಅದು ಸಲುವಾಗಿ O&M ಸ್ಟೇಜ್ ಅಕಾಮಡೇಟ್ ಇವಾಗ ಸದ್ಯಕ್ಕೆ ಚೇಂಜ್ ಆಫ್ ಸ್ಕೋಪ್ ಆಫ್ ವರ್ಕ್ ಸಾಧ್ಯ ಇಲ್ಲ, ಇವಾಗ ಇಮಿಡಿಯೇಟ್ ಆಗಿ ಸಾಧ್ಯ ಇಲ್ಲ ಕಾರಣಕ್ಕೆ O&M ಸ್ಟೇಜ್ ಅನ್ನು ತಗೊಳ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಅದನ್ನ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ರೈಟಿಂಗ್ ಅಲ್ಲಿ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, O&M ಸ್ಟೇಜ್ ಅನ್ನು ತಗೊಳ್ತೀವಿ ಅಂತ. ಸೊ ಅಟ್ ಲೀಸ್ಟ್ ನಾವು ಒಂದು ವರ್ಕ್ ಸ್ಟಾರ್ಟ್ ಮಾಡ್ಲಿಕ್ಕೆ ಕೊಟ್ರೆ ನೆಕ್ಸ್ಟ್ O&M ಸ್ಟೇಜ್ ನಲ್ಲಿ ದೇ ವಿಲ್ ಅಕಾಮಡೇಟ್ ಯುವರ್ ಡಿಮ್ಯಾಂಡ್ಸ್. Correct. What is the time frame? Time frame that PD will comment. We want that. ನನಗೆ ನಿಮ್ಮ ಡಿಮ್ಯಾಂಡ್ಸ್ ಏನು, ನಿಮಗೆ ಒಂದು ವಿಡಿಯೋ ಗ್ರಾಫಿಕ್ ಪ್ರೆಸೆಂಟೇಷನ್ ಬೇಕಾಗಿದೆ. ಯಾವ್ಯಾವ ನಮ್ಮ ಪ್ರಾಬ್ಲಮ್ಸ್ ಇದೆ ಎಲ್ಲೆಲ್ಲಿ ಸ್ಟೇಜಲ್ಲಿ ತಗೊಳ್ಳೋದಾದ್ರೆ ಟೈಮ್ ಫ್ರೇಮ್ 1 ವರ್ಷನ 2 ವರ್ಷನ ಎಷ್ಟರೊಳಗೆ ನಾವು ಮಾಡಿದ್ದೀವಿ. That assurance they have to give in writing. ನನಗೆ ನೀವು ಹೇಳಿದ್ರೆ ಈಗ ಅವ್ರು ಬಂದು ರೈಟಿಂಗ್ ಅಲ್ಲಿ ಕೊಟ್ಟು ಸಹಿತ ಹುಟ್ಟೋರು ಒಂದು 4 ತಿಂಗಳು ಪಟ್ಟಣದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ತಿಳ್ಕೊಂಡ್ಬಿಡ್ತಾರೆ. ಅವಾಗ ನಮ್ಮೆಲ್ಲ ಪಟ್ಟಣದಲ್ಲಿ ಕೆಲಸ ಏನಿಲ್ಲ, ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅಡಿಯಾಗಿ ಕೇಳುವುದು ಯಾರಿಲ್ಲ, ಅದೇ ನಮ್ಗೆ ಬೇಜಾರು. ನೀವು ಇಲ್ಲಿ DJ ಇರಲಿ, ಯಾರು ಕೇಳುವುದು ಯಾರಿಲ್ಲ, ಅದೇ ನಮ್ಗೆ ಬೇಜಾರು, ದುಃಖ ಆಗ್ತದೆ ನಮ್ಗೆ. ಇನ್ನೊಂದೇ ತಪ್ಪಾಗ್ತದೆ ಕೇಳಿದ್ರೆ ಮೇಡಮ್, ನೀವು ಅಲ್ಲಲ್ಲಿ ಅಷ್ಟೇ ಗ್ರೂಪ್ಗಳನ್ನ ಕರೆದು ಮಾತಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುದಿಲ್ಲ. ಯಾಕೆ ಕೇಳಿದ್ರೆ ಅವರು ಅಷ್ಟಕ್ಕೆ ಅವರು ದೃಷ್ಟಿಕೋನದಲ್ಲಿ ಏನಿದೆ ಅಷ್ಟಕ್ಕೆ ಅವ್ರು ನೋಡ್ತಾರೆ, ಸಾರ್ವಜನಿಕ ಹಿತಾದೃಷ್ಟಿ ಅಲ್ಲಿ ಇರುವುದಿಲ್ಲ. ಇವತ್ತು ಸಿರಾಜಿಯಲ್ಲಿ ಆದ್ರೂ ಹಾಗೆ, ಇವತ್ತು ಸಿರಾಜಿಯಲ್ಲಿ ಶಾಪ್ ಇಂದ ಅವರು ಕೆಳಗಡೆ ಕಾಲಿಟ್ರೆ ನೇರವಾಗಿ ಹೈವೇ ಕಾಲಿಡುದು, ಎಲ್ಲೂ ಸರ್ವಿಸ್ ರೋಡ್ ಇಲ್ಲ. ಅಲ್ಲಿ ಗ್ರೂಪ್ ಜೊತೆ ಮಾತಾಡೋದು ಪರಿಣಾಮ ಇವತ್ತು ಅಲ್ಲಿ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ. ಗ್ರೂಪ್ ನಾವು ಮುನ್ಸಿಪಾಲಿಟಿಯಿಂದ ಭಟ್ಕಳ ಮುನ್ಸಿಪಾಲಿಟಿಯಿಂದ ಪಟ್ಟಣ ಪಂಚಾಯತ್ ಅಫಿಷಿಯಲ್ ಆಗಿ ಅವರಿಗೆ ಲೆಟರ್ ಕೊಟ್ಟಿದ್ದೇವೆ, ಏನ್ ಮಾಡ್ತಾ ಇದ್ದೀರಿ ಅಂತ. ನಮ್ಗೆ ಸ್ಕೆಚ್ ಕೊಡಿ, ಏನ್ ಮಾಡ್ತಿದ್ರಲ್ಲ, ಏನು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ DC ಮೇಡಮ್ ಕೂಡ ಕೇಳಿದ್ರು. ಅಂಡ್ ಆ ಒಂದು ಪುಷ್ ಕೊಟ್ಟಿರೋದಕ್ಕೆ ಇಲ್ಲಿವರೆಗೂ ಬಂದು ಇವಾಗ ವರ್ಕ್ ಸ್ಟಾರ್ಟ್ ಆಗಿದೆ. ಕಾರವಾರ ಅಂಗಡಿಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ವರ್ಕ್. ಮೊನ್ನೆ ಅಕ್ಕೋಲಾ ಬಂದಿದ್ದಾರೆ, ಬಟ್ ಅಲ್ಲಿನೂ ರೆಸಿಸ್ಟೆನ್ಸ್ ಆಯಿತು. ಇಲ್ಲಿ ಬಸ್ ಇಲ್ಲಿ ಬಂತು, ಅಲ್ಲೂ ರೆಸಿಸ್ಟೆನ್ಸ್, ಇಲ್ಲೂ ರೆಸಿಸ್ಟೆನ್ಸ್ ಆಗ್ತಾ ಇದೆ. ಕಳೆದ 4 ವರ್ಷದಿಂದ ಇದೇ ಸ್ಟಾರ್ಟೆಡ್ ಮಾಡ್ತೇವೆ, ಕಂಪ್ಲೀಟ್ ಮಾಡ್ತೇವೆ ಅಂತ ನಾವು ಕೇಳ್ತಾ ಇದ್ದೀವಿ. ನಾವು ಕೇಳ್ತಾ ಇರೋದು ವಾಟ್ ಪ್ಲಾನ್ ಯು ಆರ್ ವರ್ಕಿಂಗ್. ಸರ್ಕಲ್ ಅದು ರಂಗಿನ ಕಟ್ಟೆದು ನೀರಿನ ಸಮಸ್ಯೆ, ಪೀಪಲ್ ವಿಲ್ ಆಸ್ಕ್ ಅಸ್. ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ದೇ ಹ್ಯಾವ್ ನಾಟ್ ಶೋನ್ ದ ಪ್ಲಾನ್ ಟು ಅಸ್ ಎನಿ ನೌ. ಯಾರಿಗೂ ಪ್ಲಾನ್ ಗೊತ್ತಿಲ್ಲ, ಏನು ಎಲಿವೇಶನ್ ಕೊಟ್ಟಿದ್ದಾರೆ, ಏನು ಎಕ್ಸಿಟ್ ಕೊಟ್ಟಿದ್ದಾರೆ, ಏನು ಇಲ್ಲ. ನೀವು ವಾಟ್ ಎವರ್ ಯು ಆರ್ ಟೆಲಿಂಗ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಪೀಪಲ್ ಮಾಡ್ಕೊಂಡು ಹೋಗ್ಲಿ ಅಂತ. ಅದು ಮಾಡ್ಕೊಂಡು ಹೋದ್ರೆ ಏನಾಗ್ತದೆ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ನಾವು ಅಲ್ಲಿ ಕೂತು ಏನು ನಮಗೆ ಲೆಟರ್ಗೆ ಉತ್ತರ ಇಲ್ಲ ಅವರದ್ದು, ನಾವು ಹೇಗೆ ಕೆಲಸ ಮಾಡ್ಲಿಕ್ಕೆ ಕೊಡೋದು? ಮಾಡಿದ ನಂತರ ಯಾರು ಅದಕ್ಕೆ ಹೊಣೆ? ಹೂ ವಿಲ್ ಆನ್ಸರ್ ದ ಕ್ವಶನ್ಸ್? PD ಬಂದ್ರು, ಒಂದು ಸ್ಕೆಚ್ ಮಾಡಿದ್ರು, ಎಲ್ಲೆಲ್ಲಿ ಎಕ್ಸಿಟ್ ಬೇಕಂತ ಹೇಳಿದ್ರು. ಕಾರಗದಲ್ಲಿ ಎಕ್ಸಿಟ್ ಹೋಗ್ಬೇಕು, ಸರ್ಕಲ್ ಇಂದ ಈ ಸೈಡ್ ನೀರು ಹೋಗ್ಬೇಕು. ಒಂದೇ ಕಡೆ ಇವ್ರು ಒಂದೇ ಕಡೆ ನೀರು ಮಾಡಿದ್ವಿ. ಅವ್ರು ಕೇಳಿದ್ರು ಕೊಡ್ತಾ ಇಲ್ಲ ಮೇಡಮ್. ಅವ್ರು ನಾಳೆ ಬಂದ್ರೆ ದೇ ಹ್ಯಾವ್ ಟು ಕಮ್ ಕ್ಲೀನ್ ಆನ್ ದಿಸ್ ಆಲ್ಸೋ. ರೈನ್ ವಾಟರ್ ಸಮಸ್ಯೆ ನಮಗೆ ತುಂಬಾ ಇಟ್ ಪ್ಲೇನ್ಸ್ ಅಸ್ ಎ ಲಾಟ್. ಅದಕ್ಕೆ ಆ ವಿಷಯದಲ್ಲಿ ಸ್ಪೆಷಲ್ ಆಗಿ ನೀವು ಅವ್ರ ಹತ್ರ ಹೇಳಿ ದೇ ಹ್ಯಾವ್ ಟು ಕಮ್ ಕ್ಲೀನ್ ಆನ್ ದಿಸ್ ಆಲ್ಸೋ. ಅವ್ರು ಮಾಡ್ತೇವೆ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಎಲ್ಲಿ ಎಕ್ಸಿಟ್ ಕೊಟ್ಟಿದ್ದಾರೆ ಯಾರಿಗೂ ಗೊತ್ತಿಲ್ಲ. ನಾವು ಜನಪರವಾಗಿ ಆಯ್ಕೆಯಾಗಿ ಆಡಳಿತ ಮಾಡ್ತೇವೆ, ನಮಗೂ ಗೊತ್ತಿಲ್ಲ. ಜನರು ನಮಗೆ ಕೇಳಿದ್ರೆ ನಾವು ಏನ್ ಹೇಳುದು ಅವರಿಗೆ? ಈ ವಿಷಯದಲ್ಲಿ ಅವರಿಗೆ ಸ್ವಲ್ಪ ಹೇಳಿ, PD ಅವರಿಗೆ, DC ಅವರಿಗೆ, ವೆನ್ ದೇ ಆರ್ ಕಮಿಂಗ್ ಲೆಟ್ ದೆಮ್ ಕಮ್. ಕೆಲಸ ಬಂದಂತೆ ಕಂಪ್ಲೀಟ್ ಬಂದಿಲ್ಲ, ಕೆಲಸ ಇಲ್ಲಿ ನಮ್ಮ ಯಾರು ಹೋಗುದಿಲ್ಲ ನೋಡ್ಲಿಕ್ಕೆ ಸರ್ವಿಸ್ ನೋಡಿದ್ರೆ ಕೇಳಲಿಕ್ಕೆ ಯಾರು ಅಲ್ಲ ಚಾಲು ನೀವು ನೋಡಲಿ. ಉಡುಪಿ ಹೋಟೆಲ್ ಪಕ್ಕ ಎಷ್ಟು ತಿಂಗಳಿಂದ ಯಾಕೆ ನಮ್ಗೆ ಟೆಸ್ಟ್ ಮಾಡ್ತೀವಿ
ಮಾಡ್ತೀನಿ ಇವತ್ತು ಫುಲ್ ಡೇ ಏನೇನು ಮೀಟಿಂಗ್ಸ್ ಆಗಿದೆ ನಾವು ಇಲ್ಲಿ ಬರ್ತೀವಿ ಇಲ್ಲಿಂದ ಸುಮ್ಮನೆ ಕೇಳ್ಕೊಂಡು ಹೋಗೋದೇ ಆಗುತ್ತೆ. ಈಗ ನಾವಿಲ್ಲಿ ಒಂದು ಮೀಟಿಂಗ್ ಮಾಡೋದು ನಾವಿಲ್ಲಿ ರೆಕಾರ್ಡ್ ಇಲ್ಲ. ಇನ್ನೇನಾಗ್ತದೆ ಮತ್ತೆ ನಾವು ಕರಿತೀವಿ ಅಂತ ನಾವು ನಿರೀಕ್ಷೆನೇ ಇರ್ತೀವಿ. ಮತ್ತೆ ವರ್ಷ ಅದಕ್ಕೆ ಒಂದು ನಮ್ಗೆ ಟೈಮ್ ಮಾಡಿ ನೆಕ್ಸ್ಟ್ ವೀಕ್ ಕರೀತೀವಿ. ನೆಕ್ಸ್ಟ್ ವೀಕ್ ನಾಳೆ ನಮಗೆ ರೆವಿನ್ಯೂ ಮಿನಿಸ್ಟರ್ ಮೀಟಿಂಗ್ ಇದೆ. ಸೊ ಪ್ರಾಬಬ್ಲಿ ಫುಲ್ ಡೇ ವಿಲ್ ಬಿ ಹೆಲ್ಡ್ ಅಪ್ ಕಾರವಾರದಲ್ಲಿ ಪಿಸಿ ಇದೆ. ಸೊ ನೆಕ್ಸ್ಟ್ ವೀಕ್ ಮೇಲೆ ಡೆಫಿನೆಟ್ಲಿ ಇದು ವಿದಿನ್ ಟೆಕ್ನಿಕಲ್ ಹ್ಯಾಂಡ್ ಬಂದಿತ್ತು ಮೇಡಮ್. ಎಸ್ ಡೆಫಿನೆಟ್ಲಿ give presentation ಜನರಿಗೂ ಕನ್ವಿನ್ಸ್ ಮಾಡಿ things will be easier for them. This schedule of meeting was not planned. ಯಾಕಂದ್ರೆ ನಾನು ಬಿಡಿ ಇರಬೇಕು ಐಆರ್ಪಿ ಇರಬೇಕಾಗಿತ್ತು. ಬಟ್ ಸಿನ್ಸ್ ನಿಮ್ಮ ಕಡೆಯಿಂದ ಒಂದು ಇನಿಷಿಯೇಟಿವ್ ತಗೊಂಡ್ರೆ ಒಂದು ರೌಂಡ್ ಆಫ್ ಡಿಸ್ಕಷನ್ ಮಾಡೋಣ ಅನ್ನೋದಕ್ಕೋಸ್ಕರ ನನ್ನ ಟೈಮಿಂಗ್ಸ್ ಕೊಟ್ಟೆ. ಸೊ ಅದರ್ವೈಸ್ ಬಿಡಿ ಇದ್ರೆ ಅವರೆಲ್ಲ ಟೆಕ್ನಿಕಲ್ ಟೀಮ್ ಇದ್ದರೆ ಮಾತ್ರ ಇದನ್ನ ಎಫೆಕ್ಟಿವ್ ಆಗಿ ಪ್ರೊಡಕ್ಟಿವ್ ಆಗಿ ಆಗುತ್ತೆ. ಸೊ ಅದರಿಂದ ನಾನು ಅವ್ರ ಟೈಮ್ಸ್ ಎಲ್ಲರೂ ತಗೊಂಡು ಫಿಕ್ಸ್ ಮಾಡ್ಕೊಂಡು ಡಿ ಸಿ ಮೇಡಮ್ಗೆ ಅಪ್ಡೇಟ್ ಮಾಡಿನೇ ನಾನು ಇದಕ್ಕೆ ಕನ್ಫ್ಯೂಷನ್ ಬರಲೇಬೇಕಾಗಿದೆ. ಯಾಕಂದ್ರೆ ನಮಗೆ ಮೇಡಮ್ ಕಡೆಯಿಂದ ಇನ್ಸ್ಟ್ರಕ್ಷನ್ಸ್ ಇದೆ, ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್. ಮತ್ತೆ ಹೊಸ ಮಾಡಿ ಸರ್ ಈಗ ಮೇಡಮ್ ಈಗ ನಾವು ಹೇಳಿದ್ರಲ್ಲ ಮೀಟಿಂಗ್ ಆಗೋವರೆಗೂ ಅವರಿಗೆ ವರ್ಕ್ನ ಹ್ಯಾಂಡಲ್ ಮಾಡಲಿಕ್ಕೆ ಅಲ್ಲೇ ಮಾಡ್ತಾ ಇದ್ರೆ ಪಬ್ಲಿಕ್ ತೊಂದರೆ ಕೊಟ್ರೆ ಮತ್ತೆ ಅವರೇ ಫೇಸ್ ಮಾಡಬೇಕಾಗ್ತದೆ. ಈ ಜನ ಈಗ ಸುಮ್ಮನಿರೋರು ಈಗ ಸ್ಟೇಟ್ಮೆಂಟ್ ಬೇಕು ಅಂದ್ಮೇಲೆ ಎಲ್ಲ ಅಡ್ಡಾಗ್ತಾರೆ. ಅದಕ್ಕೆ ಅವ್ರು ಬರಲಿ ಅವ್ರು ಕುಂತು ಮಾತಾಡಿದ ಮೇಲೆ ಆ ವರ್ಕ್ ಇದು ಪ್ರೋಗ್ರೆಸ್ ಆಯ್ತು. ಇಷ್ಟು ಮಾಡಿದ್ರೆ ಮತ್ತೊಂದು 10 ವರ್ಷ ವೃದ್ಧಿ ಆಗ್ತದೆ ಮೇಡಮ್. ಅದಕ್ಕೆ ಬೇಡ ಈಗ ನಮ್ಗೆ ನಮ್ಮ ಜೊತೆ ಒಂದ್ಸಲ ಕೂತು ಮೀಟಿಂಗ್ ಆಗಲಿ. ಮೀಟಿಂಗ್ ಆದ ಮೇಲೆ ನೀವು ಮತ್ತೆ ಕಾರವಾರ ಮತ್ತೆ ಇವರು ಇಡೀನ ಇಲ್ಲಿ ಹುನಾರು ಈಗ ಮಂಗಳೂರಿಲ್ಲ ಈಗ ಮಂಗಳೂರು ಬಿಡು ಇಲ್ಲೇ ಈಗ ಮಂಡೆಗೆ ಬೇಗ ಮಾಡಿ ಬೇಗ ಹಿಂಗೆ ನಿಮ್ಮ ಉದ್ದೇಶ ಏನು ಕೆಲಸ ಆಗಬೇಕು. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋ ಕೂತ್ಕೊಳ್ಳುವಲ್ಲ ಕೂತ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಎಲ್ಲಿ ನಮ್ದು ಸ್ವಲ್ಪ ಚರ್ಚೆ ಆಗಲಿ. ನೀವು ಡಿ ಸಿ ಮೇಡಮ್ಗೆ ಕರೆಸಿ ಅವ್ರನ್ನ ಅವ್ರ ಜೊತೆ ಮಾತಾಡ ಅವ್ರಿಗೆ ಎದುರಿಗೆ ಒಂಥರ ಫೈನಲ್ ಆಗಿ ಮತ್ತೆ 3 ಕಮಿಟಿ ನಮ್ದು ಕೈಗಿನಲ್ಲಿ ಬಗ್ಗೆದಲ್ಲಿ 3 ಬಗ್ಗೆ ಎಲ್ಲ ಒಂದೇ ಸರ್ತಿ ಮಾಡಿ ನೀವು ಸ್ವಲ್ಪ ಪಾಲ್ ಮಾಡೋದು